ಏ ಅಚ್ಚು ಬಾರೆ ಇಲ್ಲಿ ಎಲ್ಲಿ ಹೋಗ್ತಿದೀಯೇ? ಇವ್ರ ಕಣ್ಣಿ ಯಾವಾಗೂ ನನ್ನ ಒಬ್ಬಳೆ ಅನ್ಸುತ್ತೆ ಕಾಣೋದು. ಯಾವಾಗ ನೋಡಿದ್ರು ಅಚ್ಚು 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 ಅಂತ ಬಡ್ಕೋತಾನೆ ಇರ್ತಾರೆ. ಹಂಗೇನೆ ಒಂದ್ ಸ್ವಲ್ಪ ಕೂತ್ಕೊಂಡು ಮೊಬೈಲ್ ನೋಡ್ಕೊಳ್ಳೋಣ ಅಂದ್ರೆ ಇವ್ರದೇ ನನಗೆ ತಲೆನೋವಾಗ್ಬಿಟ್ಟಿದೆ. ಯಾಕೆ ನಾನು ಅವಾಗಿಂದ ಕರಿತಿದ್ದೀನಿ ಅಚ್ಚು ಅಚ್ಚು ಅಂತ ಮಾತಾಡ್ತಿಲ್ಲ? ನಿಂತ್ಕೊಂಡು ಏನೇ ಯೋಚನೆ ಮಾಡ್ತಿದ್ಯಾ? ಏನ್ ನಿಂತ್ಕೊಂಡೆ ನಿದ್ದೆ ಮಾಡ್ತಿದ್ಯೇನೆ? ಈಗ ಅದೊಂದು ಕಮ್ಮಿ ಆಗಿತ್ತು ಜೀವಕ್ಕೆ. ನಿಂತ್ಕೊಂಡೆ ನಿದ್ದೆ ಅಂತೆ ಅಬ್ಬಾ, ಮಲ್ಕೊಂಡೇ ನಿದ್ದೆ ಮಾಡಕ್ ಬಿಡಲ್ಲ ಈ ಮನೆಗೆ. ಅಚ್ಚು 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 ಅಂತ ಬಡ್ಕೋತಾರೆ. ಇನ್ನು ನಿಂತ್ಕೊಂಡು ಬೇರೆ ನಿದ್ದೆ ಮಾಡ್ಬೇಕಂತೆ. ಅಚ್ಚು ಅಚ್ಚು ಏನ್ ದೊಡಮ್ಮ? ಅವಾಗಿಂದ ಮಾತಾಡಿಸ್ತಿದ್ದೀನಿ, ಏನೇ ಮಾಡ್ತಿದ್ಯಾ ನೀನು? ಏನೋ ಮಾಡ್ತಿಲ್ಲ ದೊಡಮ್ಮ. ಅವಾಗಿಂದ ಈ ಮನೆಯವರಿಗೆ ನನ್ನನ್ನು ಅಚ್ಚು ಅಚ್ಚು ಅಂತ ಕರೀಲಿಲ್ಲ ಅಂದ್ರೆ ಈ ಜನಗಳಿಗೆ ಬೆಳ್ ಕರಿಯೋದೇ ಇಲ್ವೇನೋ? ನನ್ನನ್ನು ಅಚ್ಚು ಅಂತ ಬಾಯಿ ತುಂಬಾ ಕರೀಲಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನನೇ ಆಗಲ್ವೇನೋ ಅಂತ ಯೋಚನೆ ಮಾಡ್ತಿದ್ದೆ ದೊಡಮ್ಮ. ಬಿಟ್ರೆ ನಿಂತ್ಕೊಂಡೆ ನಿದ್ದೆ ಮಾಡ್ತೀಯ. ಹೋಗಿ ಅಮ್ಮ ಏನು ಮಾಡ್ತಾಳೆ ಹೋಗಿ ನೋಡೋಕೆ ಹೋಗಿ ಅವಳಿಗೆ ಊಟ ಕೊಟ್ಟು ಬಾ. ಅವಳು ಇನ್ನೇನು ಕೆಳಗೆ ಬರ್ತಾಳೆ, ಬರಲ್ಲ ಅನ್ಸುತ್ತೆ. ಹೋಗಿ ನೀನೇ ಹೋಗಿ ರೂಮಿಗೆ ಹೋಗಿ ಊಟ ಕೊಡು. ಒಂದು ಸ್ವಲ್ಪ ಹೊತ್ತು ನಿಮ್ಮ ಅಕ್ಕನ ಹತ್ರನೇ ಕೂತ್ಕೊ. ಮೂರೊತ್ತು ಯಾವಾಗೂ ಆ ಮೊಬೈಲು 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 ಮೊಬೈಲ್ ಬಿಟ್ಟರೆ ನಿಮ್ಮ ಮಕ್ಕಳಿಗೆ ಏನು ನಿಮಗೆ ಬೇರೆ ಲೋಕನೇ ಇಲ್ಲ ಅನಿಸುತ್ತೆ. ಅದು ಏನು ನೋಡ್ತಿರೋ ಏನೋ ಆ ಮೊಬೈಲಾಗೆ. ಆ ಮೊಬೈಲ್ ಇಲ್ಲ ಅಂದರೆ ಪ್ರಪಂಚನೇ ಇಲ್ಲ ಅನ್ನೋ ಥರ ಆಡ್ತೀರ. ನಮ್ಮ ಕಾಲದಾಗ ಹಿಂಗಿರ್ಲಿಲ್ಲಮ್ಮ. ಮೇಡಮ್ಮ ಸಾಕು ಸಾಕು, ನೀವು ಬಾಯಿ ಬಿಟ್ರೆ ಬರೀ ಇದನ್ನೇ ಹೇಳೋದು. ನಮ್ಮ ಕಾಲದಾಗ ಹಿಂಗಿರ್ಲಿಲ್ಲ, ನಮ್ಮ ಕಾಲದಾಗ ಹಿಂಗಿರ್ಲಿಲ್ಲ. ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? ನಿಮ್ಮ ಕಾಲದಾಗ ಹಂಗಿಲ್ಲ ಅಂದರೆ ನಮ್ಮ ಕಾಲದಾಗ ಹಿಂಗೆ ಐತಪ್ಪ. ನಾವು ಹುಡ್ದಾಗಿಂದನೂ ಮೊಬೈಲ್ ನೋಡ್ಕೊಂಡೇ ಬಂದಿರೋದು. ಇವಾಗ ನಿನ್ನ ಮೊಬೈಲ್ ಬಿಟ್ಬಿಡು ಅಂದರೆ ಅದಂಗೆ ಬಿಟ್ಬಿಡೋಕ್ಕಾಗುತ್ತೆ? ಅದೆಲ್ಲ ಆಗಲ್ಲ. ಈಗೇನು ಹೇಳು, ಇದನ್ನ ತಗೊಂಡೋಗಿ ಅಪ್ಪಗೆ ಕೊಡ್ಬೇಕಾ? ಕೊಡ್ತೀನಿ ಬಿಡು. ಸುಮ್ಮನೆ ಎಲ್ಲರೂ ನನ್ನನ್ನು ಯಾವಾಗೂ ಅಚ್ಚು ಅಚ್ಚು ಅಂದು 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 ನಾನು ಎಲ್ಲೋಗಿ ಪಡಿಯಚ್ಚಾಗ್ತೀನೋ ಅನ್ನೋ ಥರ ಆಗ್ಬಿಟ್ಟೈತೆ. ಏನೇ ಇನ್ನು ಇಲ್ಲೇ ನಿಂತಿದ್ಯಾ? ಏನಕ್ಕ ಇವಳು ಇನ್ನೂ ಊಟ ತಗೊಂಡೋಗ್ಲಿಲ್ವಾ ಅಮ್ಮಗೆ? ತಾಯಿ, ನಿಮ್ಮಿಬ್ರಿಗೂ ಅಕ್ಕ ತಂಗಿಯರ್ಗೆ ಒಂದು ದೊಡ್ಡ ನಮಸ್ಕಾರ. ಈಗಲೇ ಹೋಗಿ ನಿನ್ ದೊಡ್ಡ ಮಗಳಿಗೆ ಊಟ ಕೊಡ್ತೀನಿ. ಕೊಡ್ಲಿಲ್ಲ ಅಂದ್ರೆ ನೀವು ನನ್ನನ್ನೆಲ್ಲಿ ಜೀವಂತವಾಗಿ ಇರಕ್ ಬಿಡ್ತೀರಾ? ಅಚ್ಚು 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 ಅಂದ್ಕೊಂಡು ಹಂಗೆ ನನ್ನನ್ನು ತಲೆ ತಿಂದು ಬಿಡ್ತೀರಾ. ಹಂಗಲ್ಲ ಕಣೆ, ಅವಳಿಗೆ ಬೇಜಾರಾಗಿರುತ್ತಲ್ಲ, ಒಂದು ಸ್ವಲ್ಪ ಹೊತ್ತು ಅವಳ ಜೊತೆನೆ ಕೂತ್ಕ. ಕೊಟ್ಬಿಟ್ಟು ನೀನೇನು ತುಸ್ ಅಂತ ಓಡ್ ಬಂದು ಮೊಬೈಲ್ ಇಟ್ಕೊಂಡು ಕೂತ್ಕೋಬೇಡ. ಅವಳ ಹತ್ರನೇ ಕೂತ್ಕ. ಊಟ ತಿನ್ನೋವರೆಗೂ ಅಲ್ಲೇ ಇರು. ಆಮೇಲೆ ಕೊಟ್ಬಿಟ್ಟು ಇಲ್ಲಿಟ್ಟಿರಿ ನೋಡೆ ಅಂತ ಇಟ್ಟು ಬರಬೇಡ. ಒಂದು ಸ್ವಲ್ಪ ಹೊತ್ತು ಅವಳು ತಿನ್ನೋವರೆಗೂ ಅವಳ ಜೊತೆನೇ ಇದ್ದು ಒಂದು ಸ್ವಲ್ಪ ಹೊತ್ತು ಮಾತುಕತೆ ಆಡ್ಕೊಂಡು ಅವಳನ್ನು ಮಾತಾಡಿಸ್ಕೊಂಡಿರು. ಮೊದಲೇ ಬೇಜಾರಾಗಿದ್ದಾಳೆ. ಅಮ್ಮ, ನಿಮ್ಮಿಬ್ಬರಿಂದ ಆರ್ಡ್ರ್ ಪಾಸ್ ಆಗಿದೆಯಲ್ವಾ? ಆರ್ಡ್ರನ್ನ ನಾವು ಫಾಲೋ ಮಾಡೇ ಮಾಡ್ತೀವಿ. ನೀವೇನು ಹೆದರ್ಕೋಬೇಡಿ. ಈಗಲೇ ತಗೊಂಡೋಗಿ ನಿಮ್ಮ ದೊಡ್ಡ ಮಗಳಿಗೆ ಊಟ ಕೊಟ್ಟು ಬೇಕಾದ್ರೆ ಕಲಸಿ ತುತ್ತು ಮಾಡಿ ಬಾಯಿಗಿಟ್ಟು ತಟ್ಟೆ ತಗೊಂಡು ಬರ್ತೀನಿ, ಸರಿನಾ? ಈಗ ನಿಮ್ಮಿಬ್ಬರಿಗೂ ಸಂತೋಷನಾ? ಅದೇನೆ, ಇವಳು ಎಷ್ಟು ಮಾತಾಡ್ತಾಳೆ. ಈ ಚೋಟುದ್ದ ಇದ್ದಾಳೆ, ಮಾತು 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 ಕಡಿತಾಳೆ ಕಣೆ. ನಿಜವಾಗೂ ಇವಳು ಮುಂದಂತೂ ನಮ್ಮ ಮಾತು ಕೇಳಲ್ಲ ಕಣೆ ಸುಮಾ. ಇವಾಗ ಇವಳಿಗೆ ಮದುವೆ ಮಾಡಿ ಕಳಿಸಿದ್ರೆ ಒಳ್ಳೇದು. ಇದೇನಿದು, ಈ ದೊಡ್ಡಮ್ಮ ನನ್ನ ಇವಾಗ ಮದುವೆ ಮಾಡಿ ಕಳಿಸು ಅಂತಾರೆ. ನಾನು ಇನ್ನು SLC ಸ್ಟಾರ್ಟಿಂಗ್ ಅಲ್ಲ ಇದ್ದೀನಿ, ಇನ್ನು ನನ್ನ SLC ಸಮೇತ ಮುಗ್ದಿಲ್ಲ. ನಮ್ಮ ದೊಡ್ಡಮ್ಮನ ನೋಡಿದ್ರೆ ಮದುವೆ ಮಾಡಿ ಈಗಲೇನೆ ಗಂಡನ ಮನೆಗೆ ಕಳಿಸೋ ಥರ ಯೋಚನೆ ಮಾಡ್ತಿದ್ದಾರೆ. ಇವ್ರ ಹತ್ರ ಯಾಕೆ ಸುಮ್ಮನೆ ತಲೆನೋವಪ್ಪ. ಅಮ್ಮ, ದೊಡ್ಡಮ್ಮ ಪ್ಲೀಸ್ ಇಂಥ ಪಿಟ್ಟಿಂಗ್ ಅಂತ ಇಡಬೇಡ ದೊಡ್ಡಮ್ಮ. ಅಮ್ಮಂಗೆ ಈಗಲೇ ಎಷ್ಟು ನಮ್ದೆಗೆ ಓದ್ಕೊಂಡಿದ್ದೀನಿ. ನೀವು ಮತ್ತೆ ಮದುವೆ ಅಂತ ಹೇಳಿ ಇಷ್ಟು ಚಿಕ್ಕ ವಯಸ್ಸಿಗೆನೆ ನಾನು ಏನು ಮದುವೆಗೆ ಮಾಡಿ ಕಳಿಸ್ಬೇಕಂತಿದ್ದೀರಾ? ಇಂಥ ಸಾಹಸಕ್ಕೆಲ್ಲ ಕೈ ಹಾಕ್ಬೇಡಮ್ಮ. ನಾನು ಓದಿ ಏನೇನೋ ಆಗ್ಬೇಕಂತ ಆಸೆಗಳು ಇಟ್ಕೊಂಡಿದ್ದೀನಿ. ನೀನು ಈ ಥರ ಫಿಟ್ಟಿಂಗ್ ಎಲ್ಲ ಇರಬೇಡ ದೊಡ್ಡಮ್ಮ. ಈಗೇನು ಇದನ್ನ ತಗೊಂಡೋಗಿ ಅಪ್ಪಗೆ ಊಟ ಮಾಡಿಸಿ ಬರಬೇಕು ತಾನೇ? ಈ ಊಟ ಮಾಡಿಸಿ ಬರೋದು ಅಷ್ಟೇ ಅಲ್ಲ, ಅವಳ ಹತ್ರನೇ ಕೂತ್ಕೊಂಡು ಅಲ್ಲೇ ಇರು. ಅವಳಿಗೆ ಮನ್ಸಿಗೆ ಬೇಜಾರಾಗಿರುತ್ತೆ. ಮೊದಲೇ ಶಕ್ತಿ ಅಂದರೆ ಎದುರ್ಕೋತಾಳೆ. ಒಂದು ಸ್ವಲ್ಪ ಹೊತ್ತು ನಿನ್ನ ಬಿಟ್ಟುಗುಟ್ಟ ರೇಡಿಯೋನ ಆನ್ ಮಾಡು ಅವಳ ಹತ್ರ, ನಮ್ಮ ಹತ್ರ ಅಲ್ಲ. ಬಿಟ್ಟುಗುಟ್ಟೋ ರೇಡಿಯೋ ಎಲ್ಲ ಕಣೆ ಸುಮಾ, ಒಟ್ಟುಗುಟ್ಟೋ ರೇಡಿಯೋ. ಆಯ್ತಮ್ಮ ತಾಯಂದಿರ, ಬಿಟ್ಟುಗುಡ್ತೀನೋ ಒಟ್ಟುಗುಡ್ತೀನೋ ಯಾವುದೋ ಒಂದು ಮಾಡಿ ನಿನ್ನ ಮಗಳನ್ನ ಖುಷಿ ಖುಷಿಯಾಗಿರೋ ಥರ ನೋಡ್ಕೋತೀನಿ. ಅವ್ಳಿಗೇನು ಬೋರ್ ಹೊಡೆಯೋ ಥರ ನಾನೊಬ್ಬಳೆ ಮೊಬೈಲ್ ಇಟ್ಕೊಂಡು ನಾನೇನು ರೀಲ್ಸು ಶಾರ್ಟ್ಸು ನೋಡ್ತಾ ಇರಲ್ಲ, ಗೊತ್ತಾಯ್ತಾ? ಹೋಗಮ್ಮ, ಅವಾಗಿಂದ ಇಲ್ಲೇ ಮಾತಾಡ್ಕೊಂಡಿದೀಯಾ. ತಟ್ಟೆಗಿರೋದೆಲ್ಲ ಆರೋಯ್ತು. ಆರ್ಕೊಂಡೇನು ಹೋಗಿಲ್ಲ, ಇಲ್ಲೇ ತಟ್ಟೆ ಕೈಯಲ್ಲೇ ಐತೆ. ಈಗ ಹೋಗಿ ತಿನ್ಸಿ ಬರ್ತೀನಿ ಬಿಡಿ. ಒಟ್ಟುಗುಟ್ಟು ರೇಡಿಯೋ ಅಂತೆ, ರೇಡಿಯೋ. ನಾನು ಒಟ್ಟುಗುಟ್ಲಿಲ್ಲ ಅಂದ್ರೆ ಈ ಮನೆಗೆ ಯಾರೊಬ್ರು ಮಾತಾಡೋದೇ ಇಲ್ಲ. ದಿಕ್ಕಿಗೊಬ್ರು ಮೂಲೆ ಕುತ್ಕೊಂಡು ಹರಿ ರಾಮ ಅನ್ಕೊಂಡಿರ್ತಾರೆ. ಅಂಥವ್ರ ಮನೆಗಿದ್ರೇನೆ ಎಲ್ಲಾನು ಮನಶಾಂತಿಯಾಗಿ ಎಲ್ಲರೂ ಚೆನ್ನಾಗಿರೋದು. ಇಲ್ಲಾಂದ್ರೆ ಮನೆ ಒಂಥರ ಸ್ಮಶಾನ ಥರ ಮೌನ ಆವರಿಸ್ಕೊಂಡಿರುತ್ತೆ. ನಮ್ಮಂಥರ ಒಬ್ರು ಮನೆಗಿರ್ಬೇಕು ಅಲ್ವಾ ಫ್ರೆಂಡ್ಸ್? ನಿಮ್ಮ ಮಾಮ ಅವ್ರು ಬಂದ್ರೇನೆ ಇಬ್ರು ಚೌಟ್ರಿ ತೆಗೆ ಕೆಲಸಗಳು ಇನ್ನು ಬಾಕಿ ಇರೋ ಕೆಲಸಗಳೆಲ್ಲ ನೋಡ್ಕೊಂಡು ಬರ್ತೀವಂತ ಹೋಗ್ಯಾರೆ. ಅಮ್ಮಂಗೆ ಊಟ ಮಾಡಿಲ್ಲ, ಇಲ್ಲ ಹೋಗಿ ಅಮ್ಮಂಗೆ ಒಂದು ಸ್ವಲ್ಪ ಊಟ ಕೊಟ್ಟು ಬರ್ತೀನಿ. ಅದನ್ನೇ ಯೋಚನೆ ಮಾಡ್ತಿದ್ದೆ ಸುಮ್ಮ, ಊಟ ಕೊಡೋಗೆ. ತುಂಬ ಹೊತ್ತಾಯಿತು, ಪಾಪ ಮಂಡಿ ನೋವು ಅಂತಿತ್ತು. ಹೋಗಿ ಎಲ್ಲಿ ಮನೆ ಕಂಡಾಯ್ತೋ ಏನೋ. ಅಕ್ಕ ಯಾಕೆ ಹಿಂಗೆ ಮಾಡಿದ್ಲು? ಎಲ್ಲಿಗೆ ಹೋದ್ಲು? ಅವಳಿಗೆ ಈ ಮದುವೆ ಇಷ್ಟನೂ ಇತ್ತಲ್ಲ ಅವಳು ಹೇಳ್ತಿದ್ದ ಪ್ರಕಾರ. ಯಾಕೆ ಹೋದ್ಲು ಅಂತಲೇ ಅರ್ಥ ಆಗ್ತಿಲ್ಲಲ್ಲ. ಎಷ್ಟು ಖುಷಿಯಾಗಿ ಶಾಪಿಂಗ್ ಮಾಡಿದ್ಲು.
ಅವಳಿಗೆ ಮುಂಚೆಯಿಂದನೂ ಶಕ್ತಿ ಮಾವ ಅಂದರೆ ಇಷ್ಟನೇ. ಅವಳಿಗೆ ಶಕ್ತಿ ಮಾವನ ಮದುವೆ ಆಗೋದ್ರಲ್ಲಿ ಯಾವ ತೊಂದರೆನೂ ಇರಲಿಲ್ಲ. ಓದೋದು ಅವಳಿಗೊಂದು ತೊಂದರೆನೇ ಅಲ್ಲ. ಆದರೂ ನನಗೆ ಓದಲೇಬೇಕು ಅಂತ ಯಾಕೆ ಓದ್ಲು? ಶಕ್ತಿ ಮಾಮನ ಓದಿಸ್ತೀನಿ ಅಂತಲೇ ಹೇಳ್ತಿದ್ರಲ್ವಾ, ಮತ್ತು ಯಾಕೆ ಅಕ್ಕ ಮನೆ ಬಿಟ್ಟು ಹೋದ್ಲು? ಅಕ್ಕ ಇಲ್ಲ ಅಂತ ಅಕ್ಕನ ಮದುವೆ ಮಾಡೋ ಪ್ಲೇಸಲ್ಲಿ ನನ್ನನ್ನು ಕೂರಿಸಿ ಮದುವೆ ಮಾಡಿದ್ದಾರೆ. ಈಗ ನನ್ನ ಮಾವನ ಜೊತೆ ಹೆಂಗೆ ಹೊಂದ್ಕೊಂಡು ಸಂಸಾರ ಮಾಡೋದು? ನನಗೆ ಮಾವನ ಕಂಡ್ರೇ ಭಯ ಜಾಸ್ತಿ. ಅವ್ರು ತಾಳಿ ಕಟ್ಟಬೇಕಾದ್ರೆ ಕಣ್ಣಲ್ಲಿ ನೀರಂಗೆ ಪಳಿ 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 ಅಂತಲೇ ಹೋಗ್ತಿತ್ತು. ಮಾವನ ನೋಡೋಕ್ಕೆ ಭಯ. ಇನ್ನು ಮಾವನ ಜೊತೆ ಇರೋದಂದರೆ ಅಪ್ಪ ಜೀವನೇ ಬಾಯಿಗೆ ಬಂದಂಗೆ ಆಗ್ತಿದೆ. ಯಾಕಪ್ಪ ದೇವ್ರೆ, ನಾನು ಯಾವ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ದೆ ಅಂತ ನನಗೆ ಈ ಶಿಕ್ಷೆ? ಏನು ಮಾಡೋದು ಅಂತ ಒಂದು ಗೊತ್ತಾಗ್ತಿಲ್ಲ. ಜೀವನ ಹೆಂಗೆ ಬಂದರೆ ಹಂಗೆ ಹೋಗ್ತಾ ಇರ್ಬೇಕು ಅನಿಸುತ್ತೆ. ಯಾವಾಗ ಏನಾಗುತ್ತೆ ಅಂತ ಯಾರು ಹೇಳೋಕ್ಕೆ ಆಗಲ್ಲ ಅನಿಸುತ್ತೆ. ಅಂದರೆ ಇವತ್ತು ನನ್ನ ಮದುವೆ ಆಗುತ್ತೆ ಅಂತ ಗೊತ್ತಿತ್ತಾ? ಈ ಅಪ್ಪು ಎಲ್ಲೋದ್ಲು ಅಂತಲೇ ಗೊತ್ತಾಗ್ತಿಲ್ಲ. ಯಾಕೆ ಹಿಂಗೆ ಮಾಡಿದ್ಲೋ ಏನೋ, ಯಾರಿಗೆ ಗೊತ್ತಿತ್ತು ಇವತ್ತು ನನಗೆ ಮದುವೆ ಆಗುತ್ತೆ ಅಂತ? ಅಪ್ಪು ಮದುವೆ ಅಂತ ಎಷ್ಟು ಚೆನ್ನಾಗಿ ಖುಷಿ ಖುಷಿಯಾಗಿ ಓಡಾಡಬೇಕು ಮದುವೆ ತುಂಬ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನೇ ಮುಹೂರ್ತದಲ್ಲಿ ಅಳ್ತಾ ಕೂತ್ಕೋಬೇಕಾಯ್ತು. ನೋಡು ಹೇಗಿದ್ದಿದ್ದು ಹೇಗಾಗುತ್ತೆ ಜೀವನ. ಅಯ್ಯೋ, ಮಧ್ಯದಲ್ಲಿ ನಾನು ಊಟ ತಗೊಬಂದಲ್ಲ, ಊಟ ಎಲ್ಲಿಟ್ಟು ಬಂದೆ? ಅಯ್ಯೋ, ಮೇಲೆ ಬರಬೇಕಾದ್ರೆ ಅಜ್ಜಿ ಏನೋ ಮಾತಾಡ್ಸಿದ್ಲು ಅಂತ ಹೇಳಿ ಊಟ ಅಲ್ಲೇ ಇಟ್ಟು ಬಂದೆ ಅನ್ಸುತ್ತೆ. ಏನೇ ಅದು ಅಚ್ಚು? ಅಯ್ಯೋ ಅಕ್ಕ, ಅದು ಅಮ್ಮನ ದೊಡ್ಡಮ್ಮ ನಿನಗೆ ಊಟ ತಿನ್ಸು ಅಂತ ಕೊಟ್ಟಿದ್ರು ಅಕ್ಕ, ತಗೊಂಬರ್ತೀನ. ಅಜ್ಜಿ ತುಂಬ ಮಂಡಿ ನೋವು ಅಂತ ಪಾಪ ಮುಳುಗೋದು ಕೇಳಿಸ್ತಿತ್ತ. ಏನು ಬೇಕಜ್ಜಿ ಅಂತ ಅಜ್ಜಿ ರೂಮಿಗೆ ಹೋದ್ನಾ. ಅಜ್ಜಿ ಒಂದು ಸ್ವಲ್ಪ ಜೆಂಡು ಬಾಂಬ್ ಕೊಡಮ್ಮ, ಕಾಲಿಗೆ ಹಚ್ಕೊಳೋಣ, ಕಾಲು ನೋವಾಗೈತೆ ನೆನ್ನೆ ಎಲ್ಲ ಓಡಾಡಿ ಅಂದ್ರೆ ನಾನೆಲ್ಲ ಇಟ್ಟು ಟೇಬಲ್ ಮೇಲೆ ಅಜ್ಜಿಗೆ ಜೆಂಡು ಬಾಂಬ್ ಹುಡುಕ್ ಕೊಟ್ನಾ. ಊಟನೇ ಮರ್ತು ಬಂದೆ ಕಣೆ. ಪರವಾಗಿಲ್ಲ ಬಾ, ನೀನು ಊಟ ತಂದಿದ್ರು ಈಗ ನಾನು ತಿನ್ನೋ ಪರಿಸ್ಥಿತಿಲಿಲ್ಲ. ನನಗೆ ಹೊಟ್ಟೆ ಹಸುವಾಗಿಲ್ಲ. ಬಾ ಕುತ್ಕೋ ಬಾ. ಯಾಕಕ್ಕ ಬೇಜಾರಾಗಿದ್ಯಾ? ಹೊಟ್ಟೆ ಹಸುವಿಲ್ಲ ಅಂತ ಹೇಳ್ತಿದ್ಯಾ? ಊಟ ಮಾಡಿದ್ರೆ ಏನು ಉಪವಾಸ ಇರ್ಬೇಕಂತ ಅನ್ಕೊಂಡಿದ್ಯಾ? ಎಷ್ಟು ದಿನ ಉಪವಾಸ ಇರ್ತೀಯ? ನಾನೇನು ಉಪವಾಸ ಇರ್ಬೇಕಂತ ನಾನೇನು ಕಾಂಕಣ ಕಟ್ಕೊಂಡಿಲ್ಲ ಕಣೆ. ಮನ್ಸಿಗೆ ಬೇಜಾರು, ಏನೋ ಒಂಥರ ಏನೇನೋ ನಡೆದೋಯ್ತಲ್ಲ ಅಂತ ಏನೋ ಮನಸ್ಸಿಗೆ ನೋವಾಗ್ತಿದೆ. ಅದರಲ್ಲಿ ಊಟ ಇನ್ನು ಹೇಗೆ ಸೇರುತ್ತೆ? ಊಟ ಮಾಡಲಿಲ್ಲ ಅಂದರೆ ಸುಮ್ಮನೆ ಇರ್ತಾರ ಮನೇಲಿ? ಅಮ್ಮ, ದೊಡ್ಡಮ್ಮ, ಅಜ್ಜಿ ಎಲ್ಲರೂ ಸೇರಿಕೊಂಡು ಅಮ್ಮ ಊಟ ಮಾಡಿಲ್ಲ, ಅಮ್ಮ ಊಟ ಮಾಡಿಲ್ಲ ಅಂತ ಹೋಗಿ ಮಾಮಂಗೆ ಕಂಪ್ಲೇಂಟ್ ಹೇಳ್ತಾರೆ. ಮಾಮ ಒಂದ್ಸರಿ ಹಿಂಗೆ ಕಣ್ಣು ಮೇಲೆ ಮಾಡ್ದೆ ಅಂದರೆ ಅಷ್ಟೇ ನನ್ನ ಕತೆ. ನಾನೇ ಓಡೋಗಿ ಅಡುಗೆ ಮನೆಗೆ ಹೋಗಿ ತಟ್ಟೆಗೆ ಬಡಿಸ್ಕೊಂಡು ತಿನ್ನೋ ಅಷ್ಟು ಮಾಮನ ನೋಡಿದ್ರೆ ಭಯ ಆಗುತ್ತೆ. ಇನ್ನೇನು ಯಾರು ಹೇಳಲಿಲ್ಲ ಅಂದರೆ ಊಟ ನಾನೇ ಹೋಗಿ ತಿಂದುಬಿಡ್ತೀನಿ. ಮಾಮ ನನ್ನನ್ನು ಕಣ್ಬಿಟ್ಟು ನೋಡಿಬಿಟ್ರೆ ಅಷ್ಟು ಭಯ ನನಗೆ. ಇನ್ನು ಉಪವಾಸ ಇರೋಕ್ಕಾಗುತ್ತೆ ಈ ಮನೇಲಿ? ಎಲ್ಲರ ಕಣ್ಣು ತಪ್ಪಿ ಇಷ್ಟು ಉದ್ದ ಹೇಳಿ ಕಳಿಸಿರ್ತಾರಲ್ವ, ಅಮ್ಮ ಊಟ ಮಾಡೋವರೆಗೂ ಅಲ್ಲೇ ಇರು, ಊಟ ಮಾಡಿದ್ದಾದ್ಮೇಲೆ ಬಾ ಅಂತ. ಹೇಳಿದ್ದೇನೋ ನಿಜ ಅಮ್ಮ. ನಿಮ್ಮಮ್ಮ ದೊಡ್ಡಮ್ಮ ಊಟ ಹಾಕಿ ಕಳಿಸಿದ್ರು, ನಾನೇ ಅಲ್ಲಿ ಬಿಟ್ಟು ಬಂದಿದ್ದೀನಿ, ಇರು ತಗೊಬರ್ತೀನಿ. ಪರವಾಗಿಲ್ಲ ಕೂತ್ಕೊಳ್ಳೆ ಅಚ್ಚು, ನನಗೆ ಈಗ ಊಟ ಮಾಡಬೇಕಂತ ಅನ್ನಿಸ್ತಿಲ್ಲ. ಅಕ್ಕ ಎಲ್ಲಿದ್ದಾಳೆ ಅನ್ನೋದೇ ಚಿಂತೆ. ನಿನಗೇನು ಹೇಳಿಲ್ವೇನೆ ಅಕ್ಕ? ಇಲ್ಲ ಕಣೆ ಅಮ್ಮು, ನನಗೆ ಅಪ್ಪು ಎಲ್ಲೋಗಿದ್ದಾಳೆ ಅಂತ ಗೊತ್ತಿದ್ರೆ ಹೇಳ್ತಿರ್ಲಿಲ್ವಾ? ಅಪ್ಪು ಅಕ್ಕ ನಾನು ದೇವಸ್ಥಾನಕ್ಕೆ ಹೋಗಿದ್ದೇನೋ ನಿಜ. ಅವಳು ಪ್ರದಕ್ಷಿಣೆ ಹಾಕೊಂಡು ಬರ್ತೀನಿ ಅಂದ್ಲು. ನಾನು ಒಂದು ರೌಂಡ್ ಹಾಕಿದೆ, ಅವಳು 7-8 ರೌಂಡ್ ಹಾಕಿದ್ಲ. ಎಷ್ಟು ರೌಂಡ್ ಹಾಕ್ಬೇಕಂತ ಮನಸ್ಸಲ್ಲಿತ್ತು ಅವಳಿಗೆ, ನನಗೇನು ಗೊತ್ತು. ಒಂದು 6 ರೌಂಡ್ ಹಾಕಿದ್ಲು. ನಾನು ಒಂದೇ ರೌಂಡಿಗೆ ಬಂದು ಕೂತ್ಕೊಂಡೆ. ಇನ್ನೂ ಏನೋ 11 ರೌಂಡ್ ಹಾಕ್ತೀನಿ ಅಂತ ಹೊಡಿತಿದ್ಲು. ಬಿಡು ರೌಂಡ್ ಹಾಕೊಂಡು ಬರ್ತಾಳೆ ಪ್ರದಕ್ಷಿಣೆ ಮಾಡ್ಕೊಂಡು ಅಂತ ನಾನು ಸುಮ್ಮನೆ ಕೂತಿದ್ದೆ. ಆಮೇಲೆ ಅಲ್ಲಿಂದ ದೇವಸ್ಥಾನದಿಂದ ಹಾಗೆ ಹೋಗಿದ್ದಾಳೆ. ನನಗೇನೆ ಗೊತ್ತು. ನಾನು ಎಲ್ಲ ಆದಮೇಲೆ ದೇವಸ್ಥಾನ ಎಲ್ಲ ಹುಡುಕಾಡಿದ್ರು ಎಲ್ಲೂ ಸಿಗಲಿಲ್ಲ. ಕಾರ್ ಹತ್ರ ಹೋಗಿರ್ತಾಳೆ ಅಂತ ಬಂದರೆ ಅಲ್ಲೂ ಇಲ್ಲ. ಅವಾಗೇ ನಂಗೆ ಗೊತ್ತಾಗಿದ್ದು ಅಪ್ಪು ಅಕ್ಕ ಇಲ್ಲ ಅಂತ. ಹೌದು ಕಣೆ, ಈಗ ಅಪ್ಪು ಅಕ್ಕ ಎಲ್ಲೋಗಿದ್ದಾಳೆ ಅನ್ನೋದೇ ಚಿಂತೆ. ಯಾಕೆ ಹೋದ್ಲು, ಯಾಕೆ ಹೀಗೆ ಮಾಡಿದ್ಲು? ಅವಳಿಗೆ ಶಕ್ತಿ ಮಾವ ಅಂದರೆ ಇಷ್ಟನೇ. ಮದುವೆ ಆಗಬೇಕಂತ ತುಂಬ ಕನಸು ಕಟ್ಕೊಂಡಿದ್ಲು. ಅದು ನನಗೂ ನಿನಗೂ ಗೊತ್ತು ತಾನೇ, ತುಂಬ ಹೇಳ್ತಿದ್ಲು. ಆದರೆ ಇವಾಗ ನಾನು ಅಕ್ಕನ ಪ್ಲೇಸಲ್ಲಿ ನಾನು ಬಂದಿದ್ದೀನಲ್ಲ ಅನ್ನೋ ಸ್ವಲ್ಪ ಬೇಜಾರೂ ಇದೆ. ಅವಳು ಬಂದಾಗ ಹೇಗೆ ಇದನ್ನು ಆಕ್ಸೆಪ್ಟ್ ಮಾಡ್ತಾಳೆ ಅಂತ ಭಯನೂ ಆಗ್ತಿದೆ. ಏನು ಮಾಡೋದು ಒಂದು ಅರ್ಥ ಆಗ್ತಿಲ್ಲ ಕಣೆ. ಜಾಸ್ತಿ ಏನು ಯೋಚನೆ ಮಾಡಬೇಡ್ವೆ ಅಮ್ಮು, ಹೆಂಗಿದ್ರೆ ಹಂಗೆ ಆಗುತ್ತೆ. ಸರಿ, ನಾನು ಊಟ ತೊಗೊಂಬರ್ತೀನಿ ಇರು, ಅಜ್ಜಿ ರೂಮಲ್ಲಿ. ಮತ್ತೆ ಅದಕ್ಕೂ ಕೇಕ್ ಹಾಕ್ತಾರೆ. ನೀನು ತುಂಬ ಯೋಚನೆ ಮಾಡೋದು ಬಿಟ್ಟು ಊಟ ಮಾಡೋದು ಕಲ್ತ್ಕೊ. ಇಲ್ಲ ನಾನೇನಾದರೂ ಊಟ ತಗೊಂಬರ್ಲಿಲ್ಲ ಅಂದರೆ ಮಾವನೇ ಮೇಲೆ ಬರ್ತಾರೆ. ಏನು ಮಾವ ನನ್ನ ರೂಮಿಗೆ ಬರ್ತಾರ ಊಟ ತಗೊಂಡು? ಬೇಡ ಕಣೆ ಪ್ಲೀಸ್, ಅದೆಲ್ಲಿದೆಯೋ ಊಟ ತಗೊಂಬೋಗೆ, ನಾನೇ ಊಟ ಮಾಡ್ತೀನಿ. ಮಾವ ಇಲ್ಲಿಗೆಲ್ಲ ಬರೋದು ಬೇಡ ಕಣೆ, ನಂಗೆ ತುಂಬ ಭಯ ಆಗುತ್ತೆ. ಅಲ್ವೇ, ಮಾವನ ಹೆಸರು ಕೇಳಿದ್ರೇನೆ ಈಗ ಎದುರ್ಕೋತಿದ್ಯಾ? ನೀನು ಮಾವನ ಜೊತೆನೇ ಇರಬೇಕಲ್ಲ ಜೀವನ ಪೂರ್ತಿ. ಹೇಗಿರ್ತೀಯೋ ಏನೋ. ನಾನು ಹೋಗಿ ಊಟ ತಗೊಂಬರ್ತೀನಿ ಇರು.